ಎಲ್ಲರಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಭಾರತದಲ್ಲಿ ದೇವರು ಮತ್ತು ಧರ್ಮ ಇವೆರಡು ಬಹಳ ದೊಡ್ಡ ಬಂಡವಾಳ ಇಲ್ಲದ ಉದ್ಯಮದ ಸರಕುಗಳು ಅನ್ನೋದು ನಮಗೆಲ್ಲ ಗೊತ್ತಿದೆ. ಹಾಗಿದ್ದಾಗೂ ದಿನನಿತ್ಯ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಭಾರತೀಯರು ಬೆಳೆಸಿಕೊಳ್ಳುತ್ತಿರುವ ಮೌಢ್ಯ, ಒಳಗಾಗುತ್ತಿರುವ ಶೋಷಣೆ ಹೇಳುತ್ತಿರದಂಥದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಕಡೆ ಅದಕ್ಕಾಗಿ ಹೇಳ್ತಾರೆ, ಒಬ್ಬ ಸುಶಿಕ್ಷಿತ ಮೂರ್ಖ, ಒಬ್ಬ ವಿದ್ಯಾವಂತ ಮೂರ್ಖ ಒಂದು ಸ್ಥಳಕ್ಕೆ ಹೋಗಿ ಹಣವನ್ನ ಕೊಟ್ಟು ಯಾವ ವಸ್ತುವನ್ನು ಖರೀದಿ ಮಾಡಲಾರ್ದೇನೆ ಖಾಲಿ ಕೈಯಲ್ಲಿ ಬರ್ತಾನಲ್ಲ, ಅದನ್ನ ದೇವಸ್ಥಾನ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರೀತಾರೆ. ನಾವೆಲ್ಲ ನೋಡ್ತೇವೆ, ಯಾವ್ದಾದ್ರು ಒಂದು ದೇವಿ ದೇವಸ್ಥಾನಕ್ಕೆ ಹೋದಾಗ ದೇವಿಗೆ ಅರ್ಪಣೆ ಮಾಡಬೇಕು ಅಂದ್ರೆ ಒಂದು ಸೀರಿನೋ, ಬೆಳೆ, ಕುಂಕುಮ ಈ ತರದ ಎಲ್ಲ ವಸ್ತುಗಳನ್ನ ತಗೊಂಡು ಹೋಗಿ ದೇವಿಗೆ ಅರ್ಪಣೆ ಮಾಡೋದಕ್ಕೆ ಪೂಜಾರಿ ಕೈಯಲ್ಲಿ ಕೊಡ್ತೇವೆ. ಆ ಪೂಜಾರಿ ಏನ್ ಮಾಡ್ತಾನೆ, ನಿಮ್ಮ ಎಲ್ಲರ ಎದುರುಗಡೆನೆ ನಿಮ್ಮ ಭಾವನೆಗೆ ಒಂಚೂರು ಧಕ್ಕೆ ಬರದ ಹಾಗೆ ನೀವು ಒಯ್ದ ಎಲ್ಲ ವಸ್ತುಗಳನ್ನ ಆ ದೇವಿ ಮೂರ್ತಿಗೆ ಹೇಗೆ ಮುಟ್ಟಿಸ್ತಾನೆ. ನೀವು ತೃಪ್ತರಾಗ್ತೀರಿ, ದೇವಿಗೆ ನೀವು ತಂದಿರುವ ಎಲ್ಲ ಕಾಣಿಕೆಗಳು ಮುಟ್ಕೊಂಡು ಅಂತ ನೀವೆಲ್ಲ ಬಹಳ ತೃಪ್ತಿಯಿಂದ ನಿಲ್ತಿರ್ತೀರಿ. ಆಗ ಆತ ಅದನ್ನ ಹೀಗೆ ಮುಟ್ಟಿಸಿ ಈ ಕೈಯಿಂದ ಬೇರೆ ಕಡೆಗೆ ಎತ್ತಿಡ್ತಾನೆ. ಅದು ಬೇರೊಂದು ಮಾರ್ಗದಿಂದ ನೀವು ಯಾವ ಅಂಗಡಿಯಲ್ಲಿ ಅದನ್ನ ಖರೀದಿ ಮಾಡಿದಿರೋ ಅದೇ ಅಂಗಡಿಗೆ ಮತ್ತೆ ವಾಪಸ್ ಹೋಗ್ತದೆ. ನಿಮ್ಮ ಅಣ್ಣತಮ್ಮದಿರು, ನಿಮ್ಮ ಬಂಧುಗಳು, ಮತ್ತೆ ಯಾರೋ ಬೇರೆ ಭಕ್ತರು ಅದೇ ಅಂಗಡಿಗೆ ಹೋಗಿ ಅದೇ ವಸ್ತುವನ್ನ ಮತ್ತೆ ದುಡ್ಡು ಕೊಟ್ಟು ಖರೀದಿ ಮಾಡಿ ಮತ್ತೆ ಅದೇ ಸರತಿ ಸಾಲಿನಲ್ಲಿ ನಿಂತು ಅದೇ ದೇವಿಗೆ ತರ್ತಾರೆ. ಅದೇ ಪೂಜಾರಿ ಮತ್ತೆ ಅದೇ ವಸ್ತುವನ್ನ ದೇವಿಗೆ ಮುಟ್ಟಿಸಿ ಮತ್ತೆ ಅದನ್ನ ಅಂಗಡಿಗೆ ಕಳಿಸ್ತಾನೆ. ಹೀಗೆ ಆವರ್ತನ ರೂಪದಲ್ಲಿ ಹೇಗೆ ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ಈ ಭಕ್ತರ ಭಾವನೆಗಳನ್ನ ಒಂದು ದಂಧೆಯಾಗಿ, ಒಂದು ಉದ್ಯಮವಾಗಿ ಮಾರ್ಪಾಟು ಮಾಡ್ಕೊಂಡಿದ್ದಾರೆ ಭಾರತದಲ್ಲಿ ಅನ್ನೋದನ್ನ ನೀವೆಲ್ಲ ಕಣ್ಣಾರೆ ನೋಡಿ ಕೂಡ ಏನಾದ್ರೂ ಮಾಡ್ಕೊಳ್ಳಿ ಬಿಡ್ರಿ, ನಮ್ದೊಂದು ದೇವರಿಗೆ ಮೂಡುತ್ತು ಅನ್ನೋ ಸಂತೃಪ್ತಿಯಲ್ಲಿ ಪಾಪ ನೀವು ಬದುಕ್ತೀರಿ. ನೀವು ದೇವಸ್ಥಾನದಲ್ಲಿ ಅರ್ಪಿಸಿದ ಕೂದಲು 1 kgಗೆ 5,000 ರೂಪಾಯಿ ಅಂತೆ ಮಾರಾಟ ಆಗ್ತದೆ. ಒಬ್ಬ ರೈತ 1 ವರ್ಷ ಇಡೀ ತನ್ನ ಬೆವರು ಮತ್ತು ರಕ್ತವನ್ನ ಸುಟ್ಟುಕೊಂಡು ಬೆಳೆದಂತ ಕಬ್ಬು ಕೇವಲ 2,500 - 3,000 ರೂಪಾಯಿ 1 ಟನ್ ಕಬ್ಬು ಮಾರಾಟ ಆದ್ರೆ, ನಿಮ್ಮ ಕೂದಲು ಯಾವ ನೀರು, ಬೆವರು, ಶ್ರಮ, ರಕ್ತ, ಗೊಬ್ಬರ ಯಾವುದು ಇಲ್ದೇನೆ ನೀವೇನು ಅರ್ಪಣೆ ಮಾಡಿರ್ತೀರೋ ಆ ಕೂದಲು 5,000 ರೂಪಾಯಿಗೆ 1 kg ಅಂತೆ ಮಾರಾಟ ಆಗ್ತದೆ. ಇಷ್ಟೆಲ್ಲ ಇದ್ದಾಗಲೂ, ಎಲ್ಲವನ್ನು ನೋಡಿದಾಗಲೂ ದೇವರು ಮತ್ತು ಧರ್ಮ ಒಂದು ವ್ಯಾಪಾರದ ಸರಕುಗಳು ಅಂತ ನಿಮಗೆ ಅನಿಸದೆ ಹೋದ್ರೆ ನಿಮ್ಮ ಹಣೆ ಬರಹ, ನಾವೇನು ಮಾಡಕ್ಕಾಗೋದಿಲ್ಲ. ಹಾಗೆ ಈ ಧರ್ಮೋದ್ಯಮ ಅಂದ್ರೆ ಏನು, ಧರ್ಮೋದ್ಯಮ ಭಾರತದಲ್ಲಿ ಯಾವ ರೀತಿಯಾಗಿ ನಡೀತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನ ನಾನು ನಿಮ್ಮ ಎದುರುಗಡೆ ಇಡ್ತೇನೆ. ಈ ಧರ್ಮೋದ್ಯಮದ ಕುರಿತು ಫೇಸ್ಬುಕ್ ಅಲ್ಲಿ ನಮ್ಮ ಸ್ನೇಹಿತರಾದ ಲೋಕೇಶ್ ಪೂಜಾರಿ ಅವರು ಒಂದ್ಸಲ ಬರೆದಿದ್ದನ್ನ ಆಧಾರವಾಗಿಟ್ಟುಕೊಂಡೆ ನಾನು ತಮ್ಮ ಎದುರುಗಡೆ ಈ ವಿಷಯವನ್ನ ಹೇಳ್ತಿದ್ದೇನೆ. ಧರ್ಮೋದ್ಯಮ ನಡೆಸುವಂತವನನ್ನ ನಾವು ಧರ್ಮೋದ್ಯಮಿ ಅಂತ ಕರಿತೇವೆ. ಈ ಧರ್ಮೋದ್ಯಮಿ ಒಂದು ದೇವಸ್ಥಾನವನ್ನ ನಡೆಸ್ತಾನೆ ಅಂತ ಇಟ್ಕೊಳ್ಳಿ. ಆ ದೇವಸ್ಥಾನದ ಒಂದು ತಿಂಗಳ ಕಲೆಕ್ಷನ್ ಒಂದು 30, 40, 50 ಕೋಟಿ ಆಗ್ತದೆ ಅಂತಾನು ಕೂಡ ಇಟ್ಕೊಳ್ಳಿ. ನೋಡಿ, ಒಂದು ಸಣ್ಣ ಹಳ್ಳಿಯಲ್ಲಿ ಅಥವಾ ಒಂದು ಮಧ್ಯಮ ಗಾತ್ರದ ಹಳ್ಳಿಯಲ್ಲಿ ಇರುವ ಒಂದು ದೇವಸ್ಥಾನವನ್ನ ಹೇಗೆ ಪಾಪ್ಯುಲರೈಸ್ ಮಾಡ್ತಾರೆ, ಹೇಗೆ ಅದನ್ನ ಜನಪ್ರಿಯಗೊಳಿಸ್ತಾರೆ, ಹೇಗೆ ಅದನ್ನ ಬಂಡವಾಳವಾಗಿ ಬಳಸ್ತಾರೆ. ಅಂಥ ಒಂದು ದೇವಸ್ಥಾನದ ಒಂದು ವಾರ್ಷಿಕ ಅಥವಾ ತಿಂಗಳ ಗಳಿಕೆ 30 ರಿಂದ 50 ಕೋಟಿ. ನಿಮಗೆ ಊಹಿಸಕ್ಕಾಗೋದಿಲ್ಲ. ಆತ ಏನ್ ಮಾಡ್ತಾನೆ, ಧರ್ಮೋದ್ಯಮಿ 30 ರಿಂದ 50 ಕೋಟಿ ಒಂದು ತಿಂಗಳಿಗೆ ಗಳಿಸಿದಾಗ ಆತ ಅದರಲ್ಲಿ ಒಂದು 5 ರಿಂದ 10 ಲಕ್ಷದಷ್ಟು ಹಣ ಆತ ದಾನ, ದಾಸೋಹ, ಧರ್ಮ ಮಾಡ್ತಾನೆ. ಹೇಗ್ ಮಾಡ್ತಾನೆ, ಅವನು ತನ್ನ ಸುತ್ತಮುತ್ತ ಇರತಕ್ಕಂತ ಒಂದು ಸಣ್ಣ ಹಳ್ಳಿಗೆ ಹೋಗ್ತಾನೆ. ಆ ಹಳ್ಳಿಯಲ್ಲಿ 1,500 - 2,000 ಜನಸಂಖ್ಯೆ ಇದೆ ಅಂತ ನೀವು ಅನ್ಕೋಬಹುದು. ಅಲ್ಲಿ ಹೋಗಿ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಅವನು 5-10 ಲಕ್ಷ ರೂಪಾಯಿ ಕೊಡ್ತಾನೆ. ಆತ ದಾಸೋಹ ಮಾಡಲು ಬಂದ ದಿನ ನೀವು ಸುತ್ತಮುತ್ತಲಿನ 10 ಹಳ್ಳಿ ಜನರಿಗೆ ಆಹ್ವಾನ ಕೊಡ್ತೀರಿ. ನಿಮ್ಮ ಹಳ್ಳಿಯ ಒಂದು 2,000 ಜನ, ಒಂದು 10 ಹಳ್ಳಿಯಿಂದ ಅಲ್ಲಿ ಒಂದು 500 ಜನ ಬಂದ್ರು ಅಂದ್ಕೊಂಡ್ರು, ಅದೊಂದು 5,000 ಜನ. ಹೀಗೆ ಸರಿಸುಮಾರು ಒಂದು 7-8 ಸಾವಿರ ಜನ ಅಲ್ಲಿ ನೆರೆದಿರ್ತಾರೆ. ಆತ ಕೊಟ್ಟ 5 ರಿಂದ 10 ಲಕ್ಷ ಹಣದ ದೊಡ್ಡ ಮಟ್ಟದ ಒಂದು ಹೊಗಳಿಕೆ ಅಲ್ಲಿ ನಡೀತದೆ. ಅವನು ಕೊಟ್ಟು ಹೋಗಿಬಿಡ್ತಾನೆ. ನಿಮ್ಮೆಲ್ಲರನ್ನ ಆತ ಗಾಳ ಹಾಕಿ ಹೋದ ಅಂತ ಅರ್ಥ. 5 ರಿಂದ 10 ಲಕ್ಷ ಕೊಟ್ಟು ಮೀನುಗಳಿಗೆ ಹೇಗೆ ಗಾಳ ಹಾಕುವಾಗ ನಾವು ಕಾಳುಗಳನ್ನೋ ಮತ್ತೇನೋ ಆಹಾರವನ್ನು ಕಟ್ತೀವಲ್ಲ, ಹಾಗೆ 5 ರಿಂದ 10 ಲಕ್ಷದ ಒಂದು ಗಾಳವನ್ನ ನಿಮಗೆ ಹಾಕಿ ಒಂದು 7-8 ಸಾವಿರ ಜನ ತನ್ನ ದೇವಸ್ಥಾನಕ್ಕೆ ಬರುವಂತೆ ಒಂದು ಪ್ರೇರಣೆಯನ್ನ, ಪ್ರಭಾವವನ್ನ ಬೀರಿ ಹೋಗ್ಬಿಡ್ತಾನೆ. ನೀವೆಲ್ಲ ಏನ್ ಮಾಡ್ತೀರಿ, ಆ ದೇವಸ್ಥಾನಕ್ಕೆ ಹೋಗೋಕೆ ಶುರು ಮಾಡ್ತೀರಿ. ಆತ ಟೂರಿಂಗ್ ಅರೇಂಜ್ಮೆಂಟ್, ಬಸ್ಗಳು ಎಲ್ಲವನ್ನ ಕೊಡ್ತಾನೆ ನಿಮಗೆ ಕರ್ಕೊಂಡು ಹೋಗೋದಕ್ಕೆ. ಒಂದು ಸಲ ಆ ಚಟ ನಿಮ್ಗೆ ತನ್ನ ದೇವಸ್ಥಾನಕ್ಕೆ ಆತ ಹಾಕದಂದ್ರ ನೀವೇನ್ ಮಾಡ್ತೀರಿ, ಅಲ್ಲಿಗೆ ಹೋಗ್ತೀರಿ. ಈ 7-8 ಸಾವಿರ ಜನ ಸರಿಸುಮಾರು ಒಂದು 100 ರೂಪಾಯಿ ಹುಂಡಿಗೆ ಹಾಕಿದ್ರೆ ಅವನ ಹತ್ರ ಮತ್ತೆ ಲಕ್ಷಾಂತರ ರೂಪಾಯಿ ಬಂದು ಸಂಗ್ರಹ ಆಗ್ತದೆ. ಅವನು ಕೊಟ್ಟ 5 ರಿಂದ 10 ಲಕ್ಷಕ್ಕೆ ದುಪ್ಪಟ್ಟು, ಡಬಲ್, ಒಂದು 20-30 ಲಕ್ಷ ಆತ ನಿಮ್ಮಿಂದ ನಿರಂತರವಾಗಿ ಬರುವಂಗ್ ಮಾಡ್ಕೊಂಡ. ಅವನು ಕೊಡೋದು ಒಂದೇ ಸಲ 5 ರಿಂದ 10 ಲಕ್ಷ, ಆದ್ರೆ ನಿರಂತರವಾಗಿ ಅವನಿಗೆ ಆತ ಕೊಟ್ಟ ಹಣಕ್ಕಿಂತ ದುಪ್ಪಟ್ಟು ಹಣ ಬರುವ ಹಾಗೆ ಒಂದು ವ್ಯವಸ್ಥೆಯನ್ನು ಆತ ಮಾಡ್ಕೊಳ್ತಾನೆ.
ನೀವು ಪಾಪ ಒಂದು ಲಕ್ಷಾಂತರ ರೂಪಾಯಿ ಆ ಹುಂಡಿಗೆ ಪ್ರತಿಯೊಬ್ಬರು 100 ರೂಪಾಯಿ ಅಂತೆ ಹಾಕಿ ಅಲ್ಲಿ ಒಂದು 30 ರೂಪಾಯಿ ಅನ್ನನೋ ಸಾಂಬಾರೋ ತಿಂದುಕೊಂಡು ಬಹಳ ಪ್ರಸಾದ ಅಂತ ಧನ್ಯತೆಯಿಂದ ನೀವು ಬಂದು ಬಿಡ್ತೀರಿ. ಹೀಗೆ ಆತ ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ, ಗುಡಿಗಳ ರಿಪೇರಿಗೆ ಮತ್ತು ಪರಿಸರ ಹಾನಿ ಸರಿಪಡಿಸ್ಲಿಕ್ಕಂತ ಹೀಗೆ ಅನೇಕ ಕಾರಣಗಳಿಟ್ಟುಕೊಂಡು ಜನರನ್ನ ನೆರೆಸಿ ಆತ ಭಾವನಾತ್ಮಕವಾಗಿ ಒಂದಷ್ಟನ್ನ ಡೊನೇಷನ್ ಮಾಡ್ತಾ ತನ್ನ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆನ ದ್ವಿಗುಣ ಬಹುಗುಣಗೊಳಿಸ್ತಾ ಹೋಗುವ ಒಂದು ವ್ಯವಹಾರದ ಚಾಲಾಕಿತನ ನಮ್ಗ್ಯಾರಿಗೂ ಗೊತ್ತಾಗೋದೇ ಇಲ್ಲ. ಹೀಗೆ 2-3 ಸಾವಿರ ಜನಸಂಖ್ಯೆ ಇರುವ ಗ್ರಾಮದ ದೇವಸ್ಥಾನಕ್ಕೆ ಆತ 10 ಲಕ್ಷ ಕೊಟ್ಟು ಮತ್ತೆ ಅದರ ದುಪ್ಪಟ್ಟನ್ನ ಹೇಗೆ ಪಡ್ಕೊಳ್ತಾನೆ ಅನ್ನೋದಕ್ಕೆ ನಾವು ಧರ್ಮೋದ್ಯಮ ಅಂತ ಕರಿತೇವೆ. ಒಂದು ಗ್ರಾಮದಲ್ಲಿ 2,000-3,000 ಜನ ಇದ್ದಾರೆ, 15-20 ಸಾವಿರ ಜನ ಆ ದೇವಸ್ಥಾನದ ಉದ್ಘಾಟನೆಗೆ ಬರ್ತಾರೆ. ಅವರೆಲ್ಲ ನೋಡಿ ಅದರಲ್ಲಿ ಅರ್ಧ ಜನ ಕೂಡ ಅವನ ದೇವಸ್ಥಾನಕ್ಕೆ, ಆ ಊರಿನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹುಂಡಿಗೆ 100 ರೂಪಾಯಿ ಹಾಕಿದಾಗ ಎಷ್ಟು ಆಗ್ತದೆ ಅದು ಅನ್ನುವಂಥದ್ದನ್ನ ನಾವು ಲೆಕ್ಕ ಹಾಕ್ಬೇಕಾಗ್ತದೆ. ಹೀಗೆ 10 ಲಕ್ಷ ಖರ್ಚು ಮಾಡಿ ಹಳ್ಳಿಗರನ್ನ ತನ್ನ ಕಡೆ ಒಲಿಸಿಕೊಂಡು ಹೇಗೆ ತನ್ನ ಧರ್ಮೋದ್ಯಮವನ್ನ ಆತ ಬೆಳೆಸ್ತಾನೆ ಅನ್ನೋದ್ರ ಕುರಿತು ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನು 15-20 ಸಾವಿರ ಜನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸಾವಿರಾರು ರೂಪಾಯಿ ಹುಂಡಿಗೆ ಹಾಕಿ 30 ರೂಪಾಯಿ ಅನ್ನ ಸಾಂಬಾರ್ ತಿಂದು ಪ್ರಸಾದ ಪಡೆದಿವಿ ಅಂತ ಧನ್ಯತೆಯಿಂದ ಬರುವ ಈ ನಾಡಿನಲ್ಲಿ ದೇವರು ಮತ್ತು ಧರ್ಮ ಉದ್ಯಮದ ಸರಕುಗಳು ಅಂತ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗ್ತದೆ. ಹಳೆಗನ್ನಡದಲ್ಲಿ ಅಸ್ತಬಿದೆ ಅನ್ನುವ ಒಂದು ಜೊಂಡು ಗಿಡದ ವರ್ಣನೆ ಬರ್ತದೆ. ಒಂದು ಗಿಡ ನೆಟ್ಟರೆ ಸಾಕದು ದುಪ್ಪಟ್ಟಾಗ್ತಾ ನದಿ ತೀರದ ಫಲವತ್ತಾದ 100 ಎಕರೆ ಜಮೀನನ್ನ ಆವರಿಸಿಕೊಳ್ತಾ ಹೋಗ್ತದೆ. ನೀವು ಇನ್ನೊಂದು ಕಡೆ ಯಾವ್ದಾದ್ರು ಕೆರೆಗಳಲ್ಲಿ ನೋಡಿರ್ಬೇಕು, ಒಂದು ಹಸಿರು ಸಸ್ಯವನ್ನ ಹಾಕಿದ್ರೆ ನಿಮಗೆ ನೀರು ಕಾಣದೇ ಇರುವ ಹಾಗೆ ಆ ಸಸ್ಯ ಇಡೀ ನೀರಿನ ಮೇಲ್ಮೈನ ಆವರಿಸಿಕೊಂಡಿರೋದನ್ನ ನೋಡಿದಿರಿ. ಹಾಗೆ ಈ ಮೌಢ್ಯ ಕೂಡ ಒಂದು ಸಲ ಈ ಮೌಢ್ಯ ಒಂದು ಕಡೆ ಒಂದು ಸಣ್ಣ ಬೀಜ ಬಿದ್ದರೆ ಸಾಕು, ಅದು ಬೃಹದಾಕಾರವಾಗಿ ಬೆಳಿತಾನೆ ಹೋಗ್ತದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು 100 ರೂಪಾಯಿ ಹುಂಡಿಗೆ ಹಾಕದೆ ಊಟ ಮಾಡಿ ಬರುವವರ ಸಂಖ್ಯೆ ತೀರಾ ಕಡಿಮೆ. ಯಾಕಂದ್ರೆ ನಮ್ಮಲ್ಲಿ ರಸ್ತೆಯಲ್ಲಿ ಯಾವ್ದಾದ್ರು ಒಂದು ಕಲ್ಲನ್ನಿಟ್ಟು ನಮಸ್ಕಾರ ಮಾಡ್ರಿ ಅಂತಂದಾಗ ಅನೇಕ ಜನ ನಮಸ್ಕಾರ ಮಾಡೋದು ನೋಡಿ ನಮಸ್ಕಾರ ಮಾಡಬಾರದು ಅನ್ನುವಂಥವ್ ಯಾವ್ದು ಇದ್ರೆ ಅವನಿಗೂ ಭಯ ಹುಟ್ಟಿ ಬಿಡ್ತದೆ. ಅಯ್ಯೋ ನಮಸ್ಕಾರ ಮಾಡದೆ ಹೋದ್ರೆ ನನಗೇನಾದ್ರೂ ಕೇಳಾದಿತ್ತು ಅಂತ ಆ ಕಲ್ಲಿಗೆ ಆತ ಕೂಡ ನಮಸ್ಕಾರ ಮಾಡತಕ್ಕಂತ ಒಂದು ಪದ್ಧತಿ ಭಾರತದಲ್ಲಿದೆ. ಮೌಢ್ಯದ ಇದು ಮೂಲ. ಹೀಗಾಗಿ ಅಲ್ಲಿ ಹೋಗಿ ಹುಂಡಿಗೆ 100 ರೂಪಾಯಿ ಹಾಕದೇನೆ ಊಟ ಮಾಡಿ ಬರೋರ ಸಂಖ್ಯೆ ಬಹಳ ಕಡಿಮೆ. ಏನಂದ್ರೆ 1.1 or 2% ಇರಬಹುದು ಅಂತವ್ರು ಬಂಡ್ರು. ಆತ ಈ ಧರ್ಮೋದ್ಯಮಿ ತನಗೆ ಬರುವ ಸಂಪಾದನೆಯಲ್ಲಿ 1/4 ಭಾಗ ಈ ರೂಪದಲ್ಲಿ ದಾನ ಧರ್ಮದ ರೂಪದಲ್ಲಿ ಹಂಚಿದ್ರೂ ಅದು ದುಪ್ಪಟ್ಟಾಗಿ ಮರಳಿ ಬಂದು ಅವನ ಧರ್ಮೋದ್ಯಮ ಮತ್ತೆ ದ್ವಿಗುಣ ಬಹುಗುಣ ಆಗೋದಂತೂ ಖಚಿತ. 30-40 ಕೋಟಿಯಲ್ಲಿ 10 ಕೋಟಿ ಹಂಚಿ 5 ಕೋಟಿ ಅವನು ಮತ್ತೆ ಯಾವುದಕ್ಕೆ ಉಪಯೋಗ ಮಾಡ್ತಾನೆ? ತಾನು ಮಾಡುವ ಅನ್ಯಾಯ ಅತ್ಯಾಚಾರ ಎಲ್ಲವನ್ನ ನಿಯಂತ್ರಣ ಮಾಡೋದಕ್ಕೆ, ಸರ್ಕಾರವನ್ನ ನಿಯಂತ್ರಿಸೋದಕ್ಕೆ, ಪೊಲೀಸರನ್ನ ನಿಯಂತ್ರಿಸೋದಕ್ಕೆ, ಮಾಧ್ಯಮವನ್ನ ನಿಯಂತ್ರಿಸೋದಕ್ಕೆ, ಜಾಹೀರಾತುಗಳನ್ನು ನಿಯಂತ್ರಿಸೋದಕ್ಕೆ ಅದರಲ್ಲಿ ಒಂದು 10 ಕೋಟಿ ಆತ 5 ಕೋಟಿ ಖರ್ಚು ಮಾಡಬಹುದು. ಉಳಿದದ್ದು ಮತ್ತೆ ಅವನಿಗೆ ಬೇರೆ ಬೇರೆ ಉದ್ಯಮಗಳಿರ್ತವೆ. ಈ ಧರ್ಮದ ಉದ್ಯಮದಿಂದ ಬಂದ ಹಣವನ್ನ ಅವನು ಶಿಕ್ಷಣೋದ್ಯಮದಲ್ಲಿ ತೊಡಗಿಸ್ತಾನೆ, ಬ್ಯಾಂಕ್ಗಳಲ್ಲಿ ತೊಡಗಿಸ್ತಾನೆ, ಬಡ್ಡಿ ವ್ಯವಹಾರದಲ್ಲಿ ತೊಡಗಿಸ್ತಾನೆ, ಪ್ರವಾಸೋದ್ಯಮದಲ್ಲಿ ತೊಡಗಿಸ್ತಾನೆ. ಹೀಗೆ ಇತ್ಯಾದಿಯಾಗಿ ಆತ ದೇವರ ಮತ್ತು ಧರ್ಮದ ಮೂಲದಿಂದ ಪಡೆದ ಹಣವನ್ನ ಯಾವ ರೀತಿ ದ್ವಿಗುಣ ಬಹುಗುಣ ಮಾಡ್ತಾ ಧರ್ಮೋದ್ಯಮಿಯಾಗಿ ಆತ ಹೇಗೆ ಜಗತ್ ಪ್ರಸಿದ್ಧ ಆಗ್ತಾನೆ, ಮುಂದೆ ದೊಡ್ಡ ರಾಜಕಾರಣಿನೂ ಆಗಬಹುದು, ಯಾವ್ದಾದರೂ ಪಕ್ಷದ ರಾಜ್ಯಸಭಾ ಸದಸ್ಯನೋ ವಿಧಾನ ಪರಿಷತ್ತಿನ ಸದಸ್ಯನೂ ಕೂಡ ಆಗುವ ಸಾಧ್ಯತೆಗಳು ಇರ್ತವೆ ಅನ್ನೋ ಮಾತನ್ನ ಹೇಳ್ತಾ ಧರ್ಮೋದ್ಯಮದ ಕುರಿತು ತಮಗೆ ಈ ಒಂದು ಮಾಹಿತಿ ಸಿಕ್ತು ಅಂದ್ಕೊಳ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.